ನಮಸ್ಕಾರ. ಬ್ಯಾಂಕಿಂಗ್ ಬುಕ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. RRB PO ಮೇನ್ಸ್ ಎಕ್ಸಾಮ್ 28 ಡಿಸೆಂಬರ್ಗೆ ಐತೆ. ಹಲವಾರು ವಿದ್ಯಾರ್ಥಿಗಳು ಕೇಳ್ತಿದ್ರು RRB PO ಮೇನ್ಸ್ ಅನಲೈಸಿಸ್ ಕೊಡಿ ಸರ್, ಮೇನ್ಸ್ ಪೇಪರ್ದು ಅನಲೈಸಿಸ್ ಮಾಡಿಸಿ. ಶಿಫ್ಟ್ 1 ಶಿಫ್ಟ್ ಇದ್ರು 2 ಶಿಫ್ಟ್ ನಡೆದಿದೆ ಹೋದ ವರ್ಷ. ಆ 2 ಶಿಫ್ಟ್ ಇರೋದು ಅನಲೈಸಿಸ್ ತಿಳಿಸಿ ಸರ್ ಅಂತೇಳಿ ಹಲವಾರು ಜನ ಕಮೆಂಟ್ ಮಾಡಿದ್ರಿ. ಅದಕ್ಕೋಸ್ಕರ ಇವತ್ತಿನ ವಿಡಿಯೋದಲ್ಲಿ RRB PO ಮೇನ್ಸ್ ಏನು ಹೋದ ವರ್ಷ ಶಿಫ್ಟ್ 1 ಶಿಫ್ಟ್ 2ರಲ್ಲಿ ನಡೆದಿತ್ತಲ್ಲ, 2 ಶಿಫ್ಟಿನ ಪೂರ್ತಿ ಪೇಪರ್ ಅನಾಲಿಸಿಸ್ ಮಾಡೋಣ. ರೀಸನಿಂಗ್ ದಾಖಲೆ, ಕಾಯಿಂಟು, ಇಂಗ್ಲೀಷ್, GA ಕಂಪ್ಯೂಟರ್ದು. GAದ ಜಸ್ಟ್ ಸ್ಕೀಮ್ದು ಅಷ್ಟೇ ಹೇಳ್ತೇನೆ ನಾನು. ಆಮೇಲೆ ಕಂಪ್ಯೂಟರ್ದು ಒಂದು ಶಿಫ್ಟಿನ ಕಂಪ್ಯೂಟರ್ದು ಕ್ವಶನ್ಸ್ಗಳು, ಕೆಲವೊಂದು ಕ್ವಶನ್ಸ್ಗಳು ಇದ್ದಾವೆ. ಇನ್ನೊಂದು ಶಿಫ್ಟಿಂದು ಅದು ಹಾಕಿಲ್ಲ ನಾನು. ಓಕೆ, ಫಸ್ಟ್ ಶಿಫ್ಟ್ 1 RRB PO ಮೇನ್ಸ್ ಪೇಪರ್ದು ಶಿಫ್ಟ್ 1 ಅಲ್ಲಿ ಏನೇನು ಕ್ವಶನ್ ಕೇಳಿದ್ರು. ಹೋದ ವರ್ಷ ಯಾವಾಗ ನಡೆದಿದ್ದು ಎಕ್ಸಾಮ್? 29 ಸೆಪ್ಟೆಂಬರ್ ಎಕ್ಸಾಮ್ ನಡೆದಿದ್ದು ಹೋದ ವರ್ಷ. ಓಕೆ, ಶಿಫ್ಟ್ 1ಅಲ್ಲಿ ಏನೇನು ಕೇಳಿದ್ರು ಕ್ವಶನ್. ರೀಸನಿಂಗ್ ನೋಡೋಣ ಫಸ್ಟ್. ರೀಸನಿಂಗಲ್ಲಿ ಒಂದು ಬಾಕ್ಸ್ ಬೇಸ್ಡ್ ಒಂದು ಪಜಲ್ ಇತ್ತು. ಆ ಪಜಲ್ಗೆ ಬಾಕ್ಸ್ ಬೇಸ್ಡ್ ಪ್ಲಸ್ ವೇರಿಯೇಬಲ್ಸ್ ಇದ್ದು 8 ಬಾಕ್ಸಸ್ ಇದ್ದು, ಒಂದ್ರ ಮೇಲೆ ಒಂದು ಬಾಕ್ಸ್ ಇಡಲಾಗಿತ್ತು. 8 7 6 5 4 3 ಈ ರೀತಿ ಬಾಕ್ಸಸ್ಗಳಿದ್ದು. ಪ್ರತಿಯೊಂದು ಬಾಕ್ಸಸ್ಗೂ ಒಂದೊಂದು ವೇರಿಯೇಬಲ್ ಇತ್ತು. ಆ ರೀತಿ ಕ್ವಶನ್ ಇತ್ತಿದ್ದು. 8 ಬಾಕ್ಸ್ ವಿತ್ ವೇರಿಯೇಬಲ್, ಟೋಟಲ್ 5 ಕ್ವಶನ್ ಇತ್ತಿದ್ರ ಮೇಲೆ. ಆಮೇಲೆ ಇನ್ನೊಂದು ಕ್ವಶನ್, ಸಿಂಗಲ್ ರೋ ಅಲ್ಲಿ ಎಷ್ಟು ಜನ ಕೂತಾರಂತ ಇರಲಿಲ್ಲ, ಅನ್ಸರ್ಟನ್ ಪರ್ಸನ್ಸ್ ಇದ್ದರು. ಅವರು ಡಿಫ್ರೆಂಟ್ ಕಲರ್ ಲೈಕ್ ಮಾಡ್ತಿದ್ರು. ಅದ್ರದ್ದು 5 ಕ್ವಶನ್ಸ್ ಇದ್ವು. ಆಮೇಲೆ ಇಯರ್ ಬೇಸ್ಡ್ ಒಂದು ಕ್ವಶನ್ ಇತ್ತು. ಒಟ್ಟು 7 ಇಯರ್ಸ್ಗಳಿದ್ವು. ಅದಕ್ಕೊಂದು ಬೇಸ್ ಇಯರ್ ಕೊಟ್ಟಿದ್ದ, ಅಂದರೆ ಏಜ್ ಮೇಲಿಂದ ಇತ್ತದು. 2019ರಲ್ಲಿ ಬಾರ್ನ್ ಆಗಿರ್ತಾರೆ, 18ರಲ್ಲಿ ಬಾರ್ನ್ ಆಗಿರ್ತಾರೆ, 1957ರಲ್ಲಿ ಬಾರ್ನ್ ಆಗಿರ್ತಾರೆ, ಈ ರೀತಿ. ಬಟ್ ಅದಕ್ಕೆ ಬೇಸ್ ಇಯರ್ ಕೊಟ್ಟಿದ್ದು 2000 ಬೇಸ್ ಇಯರ್ ಕೊಟ್ಟಿದ್ದ. ಅದ್ರ ಮೇಲೆ 5 ಕ್ವಶನ್ಸ್ ಇದ್ವು. ಅದು ಇಯರ್ ಬೇಸ್ಡ್ ಪಜಲ್ ಆಗಿತ್ತು. ಆಮೇಲೆ ಇನ್ನೊಂದು ಸಿಟ್ಟಿಂಗ್ ಅರೇಂಜ್ಮೆಂಟಲ್ಲಿ ಪ್ಯಾರಲಲ್ ರೋ ಸಿಟ್ಟಿಂಗ್ ಅರೇಂಜ್ಮೆಂಟಲ್ಲಿ ಮೇಲೆ 5 ಜನ, ಕೆಳಗಡೆ 5 ಜನ ಕುಂತಿದ್ರು 2 ರೋ ಅಲ್ಲಿ. ಇಷ್ಟೇ ಇಲ್ಲ, ಇವ್ರದ್ದು ಒಂದೊಂದು ವೇರಿಯೇಬಲ್ ಕೂಡ ಇತ್ತು. ಪ್ರತಿಯೊಬ್ಬರದ್ದು ಒಂದೊಂದು ವೇರಿಯೇಬಲ್ಸ್ ಇತ್ತು. ಅದಕ್ಕೋಸ್ಕರ ಮೇನ್ಸ್ದು ಪ್ರಿಲಿಮ್ಸ್ 2 ಸೇಮೇ ಇರುತ್ತೆ. ಬಟ್ ಇದರಲ್ಲಿ ವೇರಿಯೇಬಲ್ ಆ್ಯಡ್ ಆಗೋದ್ರಿಂದ ಮೇನ್ಸ್ ಕ್ವಶನ್ ಸ್ವಲ್ಪ ಡಿಫಿಕಲ್ಟ್ ಆಗುತ್ತೆ. ಇದೊಂದು ಕ್ವಶನ್ ಇತ್ತು ಪ್ಯಾರಲಲ್ ರೋದು. ನೆಕ್ಸ್ಟ್ ಡಾಟಾ ಸಫಿಷಿಯನ್ಸಿ ಅಂತಂದರೆ 2 ಇದು ಕೊಟ್ಟಿರ್ತಾನೆ. ಅದರಲ್ಲಿ 1ನೇದರಿಂದ ಪೂರ್ತಿ ಹೇಳ್ಬೋದು, ಕನ್ಕ್ಲೂಷನ್ ತೊಗೋಬೋದು, 2ನೇದರಿಂದ ಕನ್ಕ್ಲೂಷನ್ ತೊಗೋಬೋದು. ಈ ರೀತಿ ಡಾಟಾ ಸಫಿಷಿಯನ್ಸಿ, ಅದರ ಕೊಟ್ಟಿರ್ತಕ್ಕಂಥ ಡಾಟಾಕ್ಕೆ ಸಫಿಷಿಯೆಂಟ್ ಐತು ಈ ಕೆಳಗಿನ ಸ್ಟೇಟ್ಮೆಂಟ್ಸ್ ಹೇಳೋಕ್ಕೆ ಅಥವಾ ಇಲ್ವೋ ಅಂತೇಳಿ ನಾವು ಟಿಕ್ ಮಾಡೋದಿರುತ್ತೆ. ಸಫಿಷಿಯೆಂಟ್ ಐತಿ, ಓನ್ಲಿ 1 ಈಸ್ ಸಫಿಷಿಯೆಂಟ್, ಓನ್ಲಿ 2 ಈಸ್ ಸಫಿಷಿಯೆಂಟ್, ಬೋತ್ 1 and 2 ಆರ್ ಕಂಬೈನ್ಡ್ಲಿ ನೀಡೆಡ್ ಅಂತ ಇರ್ತೈತಿ, ಅಥವಾ ನೈದರ್ ಸಫಿಷಿಯೆಂಟ್ ಅಂತೇಳಿ ಅದು ಆ ರೀತಿ ಆಪ್ಷನ್ಸ್ಗಳು ಇರ್ತಾವಲ್ಲ, ಅಂಥದ್ದು ಕ್ವಶನ್ಸ್ಗಳು ಇತ್ತು. ಡಾಟಾ ಸಫಿಷಿಯನ್ಸಿ ಮೇಲೆ 3 ಕ್ವಶನ್ಸ್ ಇದ್ವು ಅದರದ್ದು. ಆಮೇಲೆ ಇನ್ಇಕ್ವಾಲಿಟಿ ಕ್ವಶನ್ಸ್ ಇತ್ತು. ಇನ್ಇಕ್ವಾಲಿಟಿದು ಲೆಂದಿ ಕ್ವಶನ್ ಇದ್ವು, 4 ಕನ್ಕ್ಲೂಷನ್. ಪ್ರಿಲಿಮ್ಸಲ್ಲಿ ಯಾವ ರೀತಿ ಬರುತ್ತೆ, ಒಟ್ಟು ಇನ್ಇಕ್ವಾಲಿಟಿಯಲ್ಲಿ ಒಂದು ಕಾಮಾ ಬೇಸ್ಡ್ ಅಥವಾ ಕಾಮಾ ಇಲ್ಲಾರದೆ ಒಂದು ಸೆಗ್ಮೆಂಟ್ ಕೊಟ್ಟಿರ್ತಾನೆ, ಅದ್ರ ಮೇಲೆ 1 2 2 ಕನ್ಕ್ಲೂಷನ್ ಇರ್ತಾವೆ. ಬಟ್ ಮೇನ್ಸಲ್ಲಿ ಏನು ಕೊಟ್ಟಿದ್ದ, ಇದು ಏನಿದೆಯಲ್ಲ ಅದು ಕಾಮಾ ಬೇಸ್ಡ್, 2 ಕಾಮಾ, ಇಲ್ಲೊಂದು 3 ಸ್ಟೇಟ್ಮೆಂಟ್ ಟೈಪ್. ಅದರದ್ದು 4 ಕನ್ಕ್ಲೂಷನ್ಸ್ಗಳಿದ್ವು. 2 ಕನ್ಕ್ಲೂಷನ್ ಪ್ರಿಲಿಮ್ಸಲ್ಲಿ ಇರುತ್ತೆ, ಬಟ್ ಇದರಲ್ಲಿ 4 ಕನ್ಕ್ಲೂಷನ್ ಇತ್ತು. ಇದರಲ್ಲಿ 5-6 ಚಾನ್ಸಸ್ ಜಾಸ್ತಿ ಆಗ್ತವೆ. ಅದಕ್ಕೋಸ್ಕರ ಇನ್ಇಕ್ವಾಲಿಟಿ ಮೇನ್ಸಲ್ಲಿ ಸ್ವಲ್ಪ ಡಿಫಿಕಲ್ಟ್ ಆಗುತ್ತೆ. ಇದರದ್ದು 4 ಕ್ವಶನ್ಸ್ಗಳು ಇದ್ವು. ನೆಕ್ಸ್ಟ್ ವರ್ಡ್ ಬೇಸ್ಡ್ ಮೇಲೆ ಒಂದು ಕ್ವಶನ್ ಇತ್ತು. OLL +1 -1 ಮಾಡೋದು, ಕಾನ್ಸನೆಂಟಲ್ +1 - ಮಾಡೋದು. ಅಂದರೆ OLL +1 ಅಂತಂದರೆ A ಇದ್ರೆ B ಆಗುತ್ತೆ, ಕಾನ್ಸನೆಂಟಲ್ -1 ಅಂತಂದರೆ D ಇದ್ದದ್ದು C ಆಗುತ್ತೆ. ಈ ರೀತಿ ಆ ಥರ ಮಾಡಿ ಅವಕ್ಕೆ ಅಲ್ಫಾಬೆಟಿಕಲಿ ಅರೇಂಜ್ ಮಾಡಿ, ಆಮೇಲೆ ಅದರದ್ದು ಇದು ವರ್ಡ್ ಕೇಳಿದ್ದಾವ, ಲೆಫ್ಟಿಂದ ಎಷ್ಟನೇ ವರ್ಡ್ ಯಾವುದು ಅಂತೇಳಿ. ಈ ರೀತಿ ಒಂದು ಕ್ವಶನ್ ಇತ್ತು. ಇದ್ರ ಮೇಲೆ ವರ್ಡ್ ಬೇಸಿಸ್ ಮೇಲೆ ಒಂದು ಕ್ವಶನ್ ಇತ್ತು. ಇವಾಗ ನೆಕ್ಸ್ಟ್ ಬ್ಲಡ್ ರಿಲೇಷನ್ ಮೇಲೆ ಒಟ್ಟು 4 ಕ್ವಶನ್ಸ್ಗಳಿದ್ದು. ಈಸಿ ಬ್ಲಡ್ ರಿಲೇಷನ್, ಪ್ಯಾಸೇಜ್ ಬ್ಲಡ್ ರಿಲೇಷನ್ ಇತ್ತು. ಮೇನ್ಸಲ್ಲಿ ಕೆಲವೊಂದ್ಸತಿ ಬ್ಲಡ್ ರಿಲೇಷನ್ ಯಾವ ರೀತಿ ಬರ್ತದೆ, ಕೋಡೆಡ್ ಬ್ಲಡ್ ರಿಲೇಷನ್ ಬರುತ್ತೆ. ಬಟ್ ಇದು ಪ್ಯಾಸೇಜ್ ಬ್ಲಡ್ ರಿಲೇಷನ್, ಈಸಿ ಬ್ಲಡ್ ರಿಲೇಷನ್ ಇತ್ತು. ಆಮೇಲೆ ಮಲ್ಟಿಪಲ್ ಸೀರೀಸ್ ಅಂತೇಳಿ ಅದ್ರ ಮೇಲೆ ಒಂದು ಕ್ವಶನ್ ಇತ್ತು. ಮಲ್ಟಿಪಲ್ ಸೀರೀಸ್ ಕೊಟ್ಟಿದ್ದ, ಒಂದೇ ಕ್ವಶನ್ ಇತ್ತು ಅದ್ರ ಮೇಲೆ, ಈಸಿ ಇತ್ತು ಅದು ಕ್ವಶನ್. ಆಮೇಲೆ ಲಾಜಿಕಲ್ ಮತ್ತು ಕ್ರಿಟಿಕಲ್ ರೀಸನಿಂಗಲ್ಲಿ ಕ್ರಿಟಿಕಲ್ ರೀಸನಿಂಗ್ ಅಂತಂದ್ರೆ ಒಂದು ಪ್ಯಾರಾಗ್ರಾಫ್ ಕೊಟ್ಟಿರ್ತಾನೆ, ಅದರದ್ದು ಇನ್ಫರೆನ್ಸ್ ಕಂಡುಹಿಡಿಯೋದು, ಇನ್ಫರೆನ್ಸ್ ಏನಾಗ್ಬೋದು ಅಂತೇಳಿ ಥಿಂಕ್ ಮಾಡಿ ಬರೆಯೋದು. ಅದಕ್ಕೆ ಲಾಜಿಕಲ್ ಅನ್ನೋದು. ಥಿಂಕ್ ಮಾಡಿ ಆನ್ಸರ್ ಮಾಡೋದಿರುತ್ತೆ ಇದರಲ್ಲಿ. ಅದ್ರದ್ದು ಆ ಪ್ಯಾಸೇಜ್ ತಕ್ಕಂತೆ ಏನು ಇನ್ಫರೆನ್ಸ್ ತೊಗೋಬೋದು, ಆ ಪ್ಯಾಸೇಜಲ್ಲಿ ಯಾವ ಸ್ಟೇಟ್ಮೆಂಟ್ ಇದ್ದರೆ ಕೊಟ್ಟಿರೋ ಸ್ಟೇಟ್ಮೆಂಟ್ ಸ್ಟ್ರೆಂಥನ್ ಆಗುತ್ತೆ, ಆಮೇಲೆ ಕೊಟ್ಟಿರೋ ಸ್ಟೇಟ್ಮೆಂಟ್ ವೀಕನ್ ಮಾಡ್ತಿರತಕ್ಕಂಥ ಆಪ್ಷನ್ ಯಾವುದು, ಈ ರೀತಿ ಕ್ವಶನ್ಸ್ಗಳು. ಈ ರೀತಿ 4 ಕ್ವಶನ್ ಬಂದಿದ್ದು. ಒಟ್ಟು ಒಂದು ಇನ್ಫರೆನ್ಸ್ದು, ಒಂದು ಸ್ಟ್ರೆಂಥನ್ಸ್ದು, ಒಂದು ವೀಕನ್ಸ್ದು, ಇನ್ನೊಂದು ಕ್ವಶನ್ ಇತ್ತು ಬೇರೆ.
ಓಕೆ, ಅದು ಬಿಟ್ಟರೆ ಮಷೀನ್ ಇನ್ಪುಟ್ ಮೇಲೆ ಒಂದು ಕ್ವಶನ್ ಬಂದಿತ್ತು. ಮಷೀನ್ ಇನ್ಪುಟ್ದು 5 ನಂಬರ್ದು ಒಂದು ಕ್ವಶನ್ ಇರುತ್ತೆ. ಇದು ಮಷೀನ್ ನಂಬರ್ ಬೇಸ್ಡ್ ಮಷೀನ್ ಇನ್ಪುಟ್ಸ್ ಇತ್ತು. ಒಂದು ಕಡೆ ಆಡ್ ನಂಬರಿಂದ ಇನ್ಕ್ರೀಸ್ ಟು ಡಿಕ್ರೀಸ್ ಆಗ್ತಿತ್ತು, ಇನ್ನೊಂದು ಕಡೆ ಇವನ್ ನಂಬರಿಂದ ಇನ್ಕ್ರೀಸ್ ಟು ಡಿಕ್ರೀಸ್ ಆಗ್ತಿತ್ತು. ಈ ರೀತಿ ಇದು ಗೊತ್ತಲ್ಲ, ಇನ್ಪುಟ್ ಅದು ಕೊಟ್ಟಿರ್ತಾನೆ, ಅದರದ್ದೊಂದು 4 ಔಟ್ಪುಟ್ ಕೊಟ್ಟಿರ್ತಾನೆ. ಅದೇ ರೀತಿ ನಮಗೊಂದು ಇನ್ಪುಟ್ ಕೊಟ್ಟಿರ್ತಾನೆ, ಅದ್ರ ಮೇಲೆ ಔಟ್ಪುಟ್ ಕಂಡು ಹಿಡೋದು, ಅದರ ಆನ್ಸರ್ ಬಿಡಿಸೋದಿರುತ್ತೆ. ಇದು ಮಷೀನ್ ಇನ್ಪುಟ್. ಓಕೆ, ಇದ್ರ ಮೇಲೆ 5 ಕ್ವಶನ್ ಬಂದಿತ್ತು. ಇದು ಆಗಿತ್ತು ರೀಸನಿಂಗ್ದು. ಇವಾಗ ನಾವು ಕ್ವಾಂಟ್ದು ನೋಡೋಣ. ಓಕೆ, ಕ್ವಾಂಟ್ ಪೇಪರ್ ನೋಡೋಣ. ಎಕ್ಸಾಕ್ಟ್ಲಿ ಸೇಮ್ ಟು ಸೇಮ್ ನಂಬರ್ ಸೀರೀಸ್ ಇಲ್ಲಿದ್ದಾವೆ ನೋಡ್ರಿ ಮೇಲೆ. ಕ್ವಾಂಟಲ್ಲಿ ಒಟ್ಟು ರಾಂಗ್ ನಂಬರ್ದು 5 ಕ್ವಶನ್ಸ್ ಬಂದಿದೆ. ಇದೊಂದೇ ನಿಮ್ಮದು ಸ್ಪೀಡ್ ಮ್ಯಾಥ್ಸಲ್ಲಿ ಬಂದಿರೋದು. ಉಳ್ಕೋದೆಲ್ಲ ಸ್ಪೀಡ್ ಮ್ಯಾಥ್ಸ್ ಇಲ್ಲ, ಬೇರೆ ಆಥಮೆಟಿಕ್ ಆಗಲಿ, ಡಿ ಐ ಆಗಲಿ, ಕೇಸ್ಲೆಟ್ ಆಗಲಿ, ಆ ರೀತಿ ಇದ್ವು. ಸ್ಪೀಡ್ ಮ್ಯಾಥ್ಸಲ್ಲಿ ಬಂದಿರೋದು ರಾಂಗ್ ನಂಬರ್ ಒಂದೇ. ರಾಂಗ್ ನಂಬರಲ್ಲಿ ಇವು ನಾವು ಒಂದು ಕ್ವಶನ್ ಇದು 1600, 1604, 1544, 1560, 1248 ಇದೊಂದು ಕ್ವಶನ. ಇದ್ರದ್ದು ಕಂಪ್ಲೀಟ್ ಆಗಿಲ್ಲ ಕ್ವಶನ, ಬಟ್ ನಾನು ಇದ್ರ ಮೇಲೆ ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ, ಆವಾಗ ನಿಮ್ಗೆ ಅರ್ಥ ಆಗುತ್ತೆ. ಆಮೇಲೆ 599 ಇದೊಂದು ಕ್ವಶನ್ ಇದು ಕಂಪ್ಲೀಟ್ ಕ್ವಶನ್. ಆಮೇಲೆ ಇದ್ರದ್ದು ಕಂಟಿನ್ಯೂ ಕ್ವಶನ್ ಇತ್ತು. ಇದ್ರದ್ದು ಪ್ಯಾಟರ್ನ್ ಗೊತ್ತಿದೆ, ಬಟ್ ಇದು ಕ್ವಶನ್ ನನಗಿನ್ನೂ ಕಂಪ್ಲೀಟ್ ಸಿಕ್ಕಿಲ್ಲ. ಇದು ನಾನು ವಿಡಿಯೋ ಮಾಡ್ತಿರ್ತೀನಲ್ಲ ಮೇನ್ಸ್ದು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಅಂತೇಳಿ, ಅದು ಅಪ್ಲೋಡ್ ಮಾಡುವಾಗ ಇದನ್ನು ನಿಮ್ಗೆ ತಿಳಿಸ್ತೀನಿ. ಓಕೆ, ನೆಕ್ಸ್ಟ್ ಡಿ ಐ ರಾಂಗ್ ನಂಬರ್ 5 ಕ್ವಶನ್ ಆಯಿತಾ. ಡಿ ಐ ಬಂದಿದ್ದು ಟೋಟಲ್ 4 ಡಿ ಐ ಬಂದಿದ್ದು. 4ರಲ್ಲಿ 2 ಕೇಸ್ಲೇಟ, 2 ನಾರ್ಮಲ್ ಟ್ರೆಡಿಷನಲ್ ಡಿ ಐ. ಅದರಲ್ಲಿ ಒಂದು ಡಿ ಐ ಏನಾಗಿತ್ತು, ಬಾರ್ ಗ್ರಾಫ್ ಪ್ಲಸ್ ಟೇಬಲ್ 2 ಮಿಕ್ಸ್ ಇರ್ತಕ್ಕಂಥ ಡಿ ಐ ಆಗಿತ್ತು. ಬಾರ್ ಗ್ರಾಫ್ ಜೊತೆಗೆ ಟೇಬಲ್ ಕೂಡ ಮಿಕ್ಸ್ ಟೇಬಲ್ ಕೂಡ ಇದ್ದಿರೋದು. ಬಾರ್ಗ್ರಾಫ್ ಇದು ಇಲ್ಲಿದೆ ನೋಡಿರಿ. ಬಾರ್ಗ್ರಾಫಲ್ಲಿ ಇಯರ್ ಕೊಟ್ಟಿದ್ದ. ಇಯರಲ್ಲಿ 2 ಕಂಪ್ನಿ ಇತ್ತು. ಪ್ರತಿ ವರ್ಷ 2 ಕಂಪ್ನಿ ಒಂದು ಏನು ಪ್ರಾಡಕ್ಟನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತಿದ್ರು, ಅದನ್ನು ಸೆಲ್ ಮಾಡ್ತಿದ್ರು. ಯಾವುದೋ ಒಂದು ಮೆಟಲ್ ಇತ್ತು, ಯಾವುದೋ ಒಂದು ಓರ್ ಮೆಟಲ್ ಇತ್ತು, ಅದನ್ನು ಸೆಲ್ ಮಾಡ್ತಿದ್ರು. ಇದು ಕಂಪನಿ ಎಕ್ಸ್ ವೈ ಐತಿದ್ದು, ಈ ಕಡೆ ಲೈನ್ ಇರೋದು ಇದು ಕಂಪನಿ ಎಕ್ಸ್ ಇದೆ. ಇದು 2012ರಲ್ಲಿ ಇಷ್ಟು ಸೆಲ್ ಮಾಡ್ತಿತ್ತು. ಈ ರೀತಿ ವ್ಯಾಲ್ಯೂಸ್ಗಳು ಕೊಟ್ಟಿದ್ದ. ಇದರದ್ದು ಅವನು ಎದಲ್ಲಿ ಎಕ್ಸಲ್ಲಿ ಮತ್ತು ಎ ಬಿ ಟೈಪ್ಸ್ ಇದ್ದು, ವೈದಲ್ಲಿ ಎ ಬಿ ಟೈಪ್ಸ್ ಇದ್ದು. ಆ ಎ ಟೈಪ್ಸ್ದು ಪರ್ಸೆಂಟೇಜ್ ಕೊಟ್ಟಿದ್ದ ಎಕ್ಸ್ದು, ಬಿ ಟೈಪ್ಸ್ ವೈಯಲ್ಲಿ ಎ ಟೈಪ್ಸ್ದು ಕೆ ಜಿ ಕೊಟ್ಟಿದ್ದ. ಬಟ್ ಎಕ್ಸಲ್ಲಿ ಪರ್ಸೆಂಟೇಜ್ ಕೊಟ್ಟಿದ್ದ ಎದು, ವೈಯಲ್ಲಿ ಕೆ ಜಿ ಕೊಟ್ಟಿದ್ದ ಎದು. ಈ ರೀತಿ ಕ್ವಶನ್ ಇತ್ತಿದ್ದು. ಇದು ಈಸಿ ಕ್ವಶನ್ ಇತ್ತು. 5 ಕ್ವಶನ್ಸ್ ಇದ್ದು, ಇದ್ರ ಮೇಲೆ ಮಾಡ್ಬೋದಾಗಿತ್ತು. ನೆಕ್ಸ್ಟ್ ಡಬಲ್ ಪೈ ಚಾರ್ಟ್ ಮೇಲೆ ಒಂದು ಕ್ವಶನ್ ಇತ್ತು. 5 ಕ್ವಶನ್ಸ್ ಇದ್ದು. ಇದ್ರ ಮೇಲೆ ಮ್ಯಾನುಫ್ಯಾಕ್ಚರ್ ಮಾಡಲಾಗುತ್ತಿತ್ತು ಒಂದು ಪ್ರಾಡಕ್ಟನ್ನು 5 ಕಂಪ್ನಿಗೆ ಸೇರಿಸಿ. ಈ ಒಂದನೇದರಲ್ಲಿ ಪರ್ಸೆಂಟೇಜ್ ಡಿಸ್ಟ್ರಿಬ್ಯೂಷನ್ ಕೊಟ್ಟಿದ್ದೆ ಮ್ಯಾನುಫ್ಯಾಕ್ಚರಿಂಗ್ದು. ಎ ಎಷ್ಟು ಮ್ಯಾನುಫ್ಯಾಕ್ಚರ್ ಮಾಡುತ್ತೆ, ಬಿ ಎಷ್ಟು ಪರ್ಸೆಂಟ್ ಮಾಡುತ್ತೆ, ಸಿ ಎಷ್ಟು ಮಾಡುತ್ತೆ, ಡಿ ಎಷ್ಟು ಮಾಡುತ್ತೆ ಅಂತೇಳಿ ಟೋಟಲ್ ಪ್ರಾಡಕ್ಟ್ ಕೊಡಲಾಗಿತ್ತು. 20,000 ಹಿಂಗೇನೋ ಒಂದು ಪ್ರಾಡಕ್ಟ್ ಇತ್ತು. ಆಮೇಲೆ ಇನ್ನೊಂದು ಗ್ರಾಫಲ್ಲಿ ಎ ಬಿ ಸಿ ಡಿ ಅವೇ ಇದೇ ಸೇಮ್ ಎ ಬಿ ಸಿ ಡಿನೇ ಇತ್ತು. ಇದರಲ್ಲಿ ಇವ್ರು ಏನು ಮಾಡ್ತಿದ್ರು, ಸೆಲ್ಲಿಂಗ್ದು ವ್ಯಾಲ್ಯೂ ಕೊಟ್ಟಿದ್ದೆ, ಎಷ್ಟು ಸೆಲ್ ಮಾಡ್ತಿದ್ದಾರೆ ಅಂತೇಳಿ. ಇದು ಇದರಲ್ಲಿ ಇತ್ತು. ಓಕೆ, ನೆಕ್ಸ್ಟ್ ಕೇಸ್ಲೇಟ್ ಇತ್ತು ಒಂದು ಕ್ವಶನ್. ಕೇಸ್ಲೇಟ್ ಮೇಲೆ ನಾರ್ಮಲ್ ಕೇಸ್ಲೇಟ್ ಡಿ ಐ ಇತ್ತು. 5 ಕ್ವಶನ್ಸ್, 3 ಪರ್ಸನ್ಸ್ ಇದ್ದರು. ಇನ್ವೆಸ್ಟ್ ಮಾಡಲಾಗ್ತಿತ್ತು ಅಮೌಂಟ್. SICI ಮೇಲಿನ ಕ್ವಶನ್ ಡಿ ಐ ಇದು ಡಾಟಾ ಇಂಟರ್ಪ್ರಿಟೇಷನ್ ಇತ್ತು. ಸ್ವಲ್ಪ ಡಿಫಿಕಲ್ಟ್ ಆಗಿತ್ತು ಇದು. SICI ಬಂದ ತಕ್ಷಣ ಜಾಸ್ತಿ ಜನ ಇದು ಸಿಂಪಲ್ ಇಂಟ್ರೆಸ್ಟ್, ಕಾಂಪೌಂಡ್ ಇಂಟ್ರೆಸ್ಟ್ ಟಾಪಿಕ್ ಟಚ್ ಮಾಡಿರಲ್ಲ, ಅದಕ್ಕೋಸ್ಕರ ಸ್ವಲ್ಪ ಡಿಫಿಕಲ್ಟ್ ಆಗುತ್ತೆ. ಇದು ಸ್ವಲ್ಪ ಡಿಫಿಕಲ್ಟ್ ಲೆವೆಲಲ್ಲಿ ಇತ್ತು. ಡಿಫಿಕಲ್ಟ್ ಅಂದರೆ ಮಾಡರೇಟ್ ಲೆವೆಲಲ್ಲಿ ಇತ್ತು ಕೇಸ್ಲೇಟ್ ಇದು. ನೆಕ್ಸ್ಟ್ ಇನ್ನೊಂದು ಕೇಸ್ಲೇಟ್ ಇತ್ತು. ಆ ಕೇಸ್ಲೇಟಲ್ಲಿ ಒಟ್ಟು 3 ಪರ್ಸನ್ ಇದ್ದರು, ಎ ಬಿ ಸಿ ಅಂತೇಳಿ. ಅದ್ರದಿಂದ ನಾರ್ಮಲ್ಲೇ ಟ್ರೆಡಿಷ್ನಲ್ ಕೇಸ್ಲೆಟ್ ಡಿ ಐ ಟೈಪ್ನೇ ಇತ್ತು. ಅದು ಟೇಬಲ್ ಫಾರ್ಮಿಂಗ್ ಆಗ್ತಿತ್ತು. ಅಂದರೆ 3 ಜನ ಇದ್ದರು, ಇಷ್ಟು ಪ್ರಾಡಕ್ಟ್ ಹಿಂಗೆ ಈ ರೀತಿ ಒಂದು ಡಿ ಐ ಇತ್ತು. ಅದು ಪ್ಯಾಸೇಜ್ ಓದ್ತಾ ಹಾಗೆ ಅದರ ಟೇಬಲ್ ಫಾರ್ಮ್ ಆಗ್ತಾ ಹೋಗ್ತಿತ್ತು. ಇದು ಟ್ರೆಡಿಷ್ನಲ್ ಕೇಸ್ಲೆಟ್. ಇದು ಮಾಡ್ಬೋದಾಗಿತ್ತು, ಬಟ್ ಇದು ಸ್ವಲ್ಪ ಮಾಡರೇಟ್ ಲೆವೆಲಲ್ಲಿತ್ತು. ಇವೆರಡು ಡಿ ಐ ಅಂದರೆ ಈಸಿ ಇತ್ತು. ಈಸಿ ಅಂತಂದರೆ ಮೇನ್ಸ್ ಲೆವೆಲಲ್ಲಿ ನೋಡಿದಾಗ ಈಸಿ. ಓಕೆ, ನೆಕ್ಸ್ಟ್ Q1 Q2 ಕಂಪ್ಯಾರಿಸನ್, ಕ್ವಾಂಟಿಟಿ 1 ಮತ್ತು ಕ್ವಾಂಟಿಟಿ 2 ಕಂಪ್ಯಾರಿಸನ್. ಅಂದರೆ Q1 ಇಸ್ ಗ್ರೇಟರ್, Q2 ಇಸ್ ಗ್ರೇಟರ್, Q1 ಇಸ್ ಗ್ರೇಟರ್ ಆರ್ ಈಕ್ವಲ್, Q1 ಇಸ್ ಈಕ್ವಲ್, ಈ ರೀತಿ ಇರ್ತಾವಲ್ಲ, ಅದರ ಮೇಲೆ ಕ್ವಶನ್ಸ್ ಇದ್ವು. 5 ಕ್ವಶನ್. ಅದರಲ್ಲಿ ಏನೇನು ತೊಗೊಂಡಿದ್ದಮ್ಮ, ಏಜ್ ಮೇಲಿಂದ ಒಂದು ಕ್ವಶನ್ ಇತ್ತು, ಇಕ್ವೇಷನ್ ಬೇಸ್ಡ್ ಒಂದು ಕ್ವಶನ್ ಇತ್ತು, ಈ ರೀತಿ ಬೋರ್ಡ್ ಸ್ಟ್ರೀಮ್ದು ಒಂದು ಕ್ವಶನ್ ಇತ್ತು. ಆ ರೀತಿ ಕ್ವಶನ್ಸ್ಗಳಿತ್ತು. ಓಕೆ, ಉಳಿದಿರೋ ಏನೇನು ಕ್ವಶನ್ಸ್ ಉಳಿದಾವಲ್ಲ ಅವೆಲ್ಲ ಅರ್ಥಮೆಟಿಕ್ ಕ್ವಶನ್ಸ್ ಆಗಿದ್ದು. 10 to 12 ಅರ್ಥಮೆಟಿಕ್ ಕ್ವಶನ್ಸ್ ಬಂದಿತ್ತು ಇದರಲ್ಲಿ. ಆಯಿತು, ಇದು ಕ್ವಾಂಟ್ದಾಗಿತ್ತು. ಇನ್ನು ಇಂಗ್ಲೀಷ್ ಇದು ನೋಡೋಣ. ಇಂಗ್ಲೀಷ್ ಯಾವ ರೀತಿ ಅಂತಂತೇಳಿ. ಓಕೆ, ಇಂಗ್ಲೀಷಲ್ಲಿ ಟೋಟಲ್ 3 RC ಬಂದಿತ್ತು. 3 RC, 1 ಕ್ಲೋಸ್ ಟೆಸ್ಟ್, 4 ಸೇರಿಸಿ ಕಾಂಪ್ರಿಹೆನ್ಸ್ ಏನು ರೀಡಿಂಗ್ ಕಾಂಪ್ರಿಹೆನ್ಷನ್ ಲೆಕ್ಕದಲ್ಲಿ ಬರ್ತಕ್ಕಂಥದ್ದು 20 ಮಾರ್ಕ್ಸಿಂದ ಎಲ್ಲ ಬಂದಿತ್ತು. ಇಲ್ಲಿ ನೋಡೋಣ. ಫಸ್ಟ್ RC ಒಂದು ನರೇಟಿವ್ ಇತ್ತು. ನರೇಟಿವ್ ಅಂದರೆ ಒಂದು ಕತೆ ಹೇಳಲಾಗ್ತಿತ್ತು. ಆ ಕಥೆ ಮೂಲಕ ಒಂದು ಇನ್ಫರೆನ್ಸ್ ಕ್ವಶನ್ಸ್ ಇದ್ದು. ಉಳಿದ 4 ಕ್ವಶನ್ಸ್ಗಳೇನಾಗಿದ್ದು ನಾರ್ಮಲ್ ಟ್ರೆಡಿಷನಲ್ ಕ್ವಶನ್ಸ್ಗಳಾಗಿದ್ದು. ಇನ್ನೊಂದು RCಯಲ್ಲಿ ಎನ್ವಿರಾನ್ಮೆಂಟಲ್ ಟಾಪಿಕ್ ಮೇಲೆ ಒಂದು ಕ್ವಶನ್ ಇತ್ತು. ಅದು ಟಾಪಿಕ್ ಏನಾಗಿತ್ತು, ಎನ್ವಿರಾನ್ಮೆಂಟ್ ಆ್ಯಂಡ್ ಎಕನಾಮಿ ಅಂತೇಳಿ. ಅದ್ರ ಮೇಲೆ ಒಟ್ಟು 5 ಕ್ವಶನ್ಸ್ ಇದ್ದು. ಇದರಲ್ಲಿ
ಫಿಲ್ಲರ್ಸ್ ಇದ್ದು. 1ನೇ ಆರ್ ಸಿ ಎರಡು ಆರ್ ಸಿಯಲ್ಲಿ ಯಾವುದೇ ವೊಕ್ಯಾಬ್ಯುಲರಿ ಕ್ವಶನ್ಸ್ಗಳು ಇರಲಿಲ್ಲ. ಫಿಲ್ಲರ್ಸ್ ಇದ್ದು 2 ಆರ್ ಸಿಯಲ್ಲಿ. ಈ 3ನೇ ಆರ್ ಸಿ ಮತ್ತು 2ನೇ ಆರ್ ಸಿಯಲ್ಲಿ ಫಿಲ್ಲರ್ಸ್ಗಳಿದ್ದು. ಫಿಲ್ಲರ್ಸ್ ಮೇಲೆ ಕ್ವಶನ್ ಇತ್ತು. ಒಂದೊಂದು ಫಿಲ್ಲರ್ ಕೊಟ್ಟಿರ್ತಾನೆ, ಬ್ಲ್ಯಾಂಕ್ ಕೊಟ್ಟಿರ್ತಾನೆ, ಅಲ್ಲಿ ಯಾವುದು ವರ್ಡ್ ಸೂಟೇಬಲ್ ಇದೆ ಅಂತೇಳಿ ಕೊಟ್ಟಿರ್ತಾನೆ, ಅದೇ ಫಿಲ್ಲರ್. ನೆಕ್ಸ್ಟ್ 3rd ಆರ್ ಸಿ ಏನಾಗಿತ್ತು, ಫ್ಯಾಷನ್ ಆಫ್ ವುಮೆನ್ದು ಫ್ಯಾಷನ್ ರಿಲೇಟೆಡ್ ಒಂದು ಆರ್ ಸಿ ಕೊಟ್ಟಿದ್ದ. ಇದ್ರದ ಮೇಲೆ ಫಿಲ್ಲರ್ ಕ್ವಶನ್ ಇತ್ತು. ನನಗೆ ಇಂಗ್ಲೀಷದಷ್ಟು ಗೊತ್ತಿಲ್ಲ, ಇಂಗ್ಲೀಷ್ದು ನಾನು ಏನು ಬಂದಿದೆ ಅಂತ ಹೇಳ್ಬೋದು, ಬಟ್ ಇಂಗ್ಲೀಷ್ದು ಗೊತ್ತಿರೋದು ಅಂದರೆ ಆ ಟಾಪಿಕ್ಗಳ ಬಗ್ಗೆ ಏನು ಗೊತ್ತಿರೋಂಗಿಲ್ಲ, ಅದ್ರದ್ದು ಟಾಪಿಕ್ಗಳು, ಅದಕ್ಕೋಸ್ಕರ ಅದ್ರ ಜಾಸ್ತಿ ನಾನು ಹೇಳೋಕ್ಕೆ ಹೋಗಿಲ್ಲ. ಆಮೇಲೆ ಡಬಲ್ ಫಿಲ್ಲರ್ ಅಂತಂದರೆ ಒಂದು ಸೆಂಟೆನ್ಸ್ ಕೊಟ್ಟಿರ್ತಾನೆ, ಇಲ್ಲಿ ಒಂದು ಗ್ಯಾಪ್ ಕೊಡ್ತಾನೆ, ಅದೇ ಇನ್ನೊಂದು ಸೆಂಟೆನ್ಸ್ ಕಂಟಿನ್ಯೂ ಮಾಡಿ ಇಲ್ಲೊಂದು ಗ್ಯಾಪ್ ಕೊಡ್ತಾನೆ. ಇದು ಸರದ ಡಬಲ್ ಫಿಲ್ಲರ್ ಕೊಟ್ಟಿದ್ದ. ಡಬಲ್ ಫಿಲ್ಲರಲ್ಲಿ ಏನಾಗಿತ್ತು, ಇಲ್ಲಿ ಕೂಡ ಅದೇ ವರ್ಡ್, ಇಲ್ಲಿ ಕೂಡ ಅದೇ ವರ್ಡ್. ಇಲ್ಲಿ ಆಪ್ಷನಲ್ಲಿ ಒಂದು ಆರ್ ಇತ್ತು ಅಂತ ಅನ್ಕೊಳ್ಳೋಣ. ಇದು ಈಸಿ ಕೊಡ್ತಿದ್ದೀನ, ಆರ್ ಈ ಥರ ಇರಲ್ಲ, ದೊಡ್ಡ ವರ್ಡ್ಸ್ಗಳು ಇರ್ತಾವೆ, ಪಾರ್ಡನ್ ಅಂತ ಒಂಥರ ಡಿಫಿಕಲ್ಟ್ ವರ್ಡ್ಸ್ಗಳು ಇರ್ತಾವೆ. ಅಂಥ ವರ್ಡ್ಗಳು ಎರಡೂ ಕಡೆ ಕಾಮನ್ ಫಿಲ್ಲರ್ ಆಗಿತ್ತು. ಅದು ಇಲ್ಲಿ ಬಂದರೆ ಇಲ್ಲಿ ಕೂಡ ಅದೇ ವರ್ಡ್ ಬರಬೇಕಾಗಿತ್ತು. ಆ ರೀತಿಯ ಡಬಲ್ ಫಿಲ್ಲರ್ ಇತ್ತು. ನೆಕ್ಸ್ಟ್ ಕನೆಕ್ಟರ್ ಮೇಲೆ. ಕನೆಕ್ಟರ್ ಅಂತಂದರೆ ಫಸ್ಟ್ ಸೆಂಟೆನ್ಸ್ ಸೆಕೆಂಡ್ ಸೆಂಟೆನ್ಸ್ ಮಧ್ಯೆ ಬರ್ತಕ್ಕಂಥದ್ದು ಕನೆಕ್ಟರ್. ಸ್ಟಾರ್ಟರ್ ಅಂದರೆ ಫಸ್ಟ್ ಸ್ಟಾರ್ಟಿಗೆ ಬರಬೇಕು, 2 ಸೆಂಟೆನ್ಸನ್ನು ಕನೆಕ್ಟ್ ಮಾಡೋದು ಮಧ್ಯೆ ಬರ್ತಕ್ಕಂಥದ್ದು. ಆ ರೀತಿದು ಕನೆಕ್ಟರ್ ಮೇಲೆ 4 ಕ್ವಶನ್ಸ್ಗಳಿದ್ದು, ಈಸಿ ಕ್ವಶನ್ಸ್ ಆಗಿದ್ದು. ನಾನು ಅನಾಲಿಸಿಸ್ ಸ್ಟೂಡೆಂಟ್ಸ್ ಕಡೆಯಿಂದ ಮಾಡಿದಾಗ ಕೇಳಿರೋದು ಅದು ಈಸಿ. ನಾನು ಈ ಪೇಪರ್ ಅಟೆಂಡ್ ಮಾಡಿಲ್ಲ, ಬಟ್ ಕೇಳಿದಾಗ ಹೇಳ್ತಾರೆ. ನೆಕ್ಸ್ಟ್ ಎರರ್ ಡಿಟೆಕ್ಷನಲ್ಲಿ 5 ಕ್ವಶನ್ಸ್. 5 ಕ್ವಶನ್ನ ಎರರ್ ಡಿಟೆಕ್ಷನ್ದಾಗಿತ್ತು. ಪ್ಯಾರಾಗ್ರಾಫ್ ಟೈಪ್ ಕೊಡಲಾಗಿತ್ತು. ಇದು ಡಿಫಿಕಲ್ಟ್ ಆಗಿತ್ತು. ಪ್ಯಾರಾಗ್ರಾಫಲ್ಲಿ ಒಂದು ಪ್ಯಾರಾಗ್ರಾಫ್ ಕೊಟ್ಟು ಆ ಪ್ಯಾರಾಗ್ರಾಫಲ್ಲಿ ABCD ಅಂತ ಕೊಟ್ಟು ಅದರದಲ್ಲಿ ಎರರ್ ಡಿಟೆಕ್ಷನ್ ಅಂತ ಮಾಡಲಾಗುತ್ತಿತ್ತು. ಅದು ಸ್ವಲ್ಪ ಡಿಫಿಕಲ್ಟ್ ಆಗಿತ್ತು. ನೆಕ್ಸ್ಟ್ ವರ್ಡ್ ರಿಪ್ಲೇಸ್ಮೆಂಟ್ ಮೇಲೆ ಯಾವ ರೀತಿ ಇತ್ತಂದರೆ, ಒಂದು ದೊಡ್ಡ ಲೈನ್ ಕೊಟ್ಟಿದ್ದ, ABCD ಅಂತ ಮಾರ್ಕ್ ಮಾಡಲಾಗಿತ್ತು. ಈ ವರ್ಡ್ಸ್ಗಳದ್ದು ಯಾವ್ಯಾವ ವರ್ಡ್ ರಿಪ್ಲೇಸ್ ಆಗ್ಬೋದು, ಎ ಜಾಗದಲ್ಲಿ ಈಸ್, ಆಮ್, ಆರ್ ಯಾವ್ಯಾವ ಬರ್ಬೋದು, ಬಿದಲ್ಲಿ ಯಾವ್ಯಾವ ಬರ್ಬೋದು, ಈ ರೀತಿ ಸ್ವಲ್ಪ ಲೆಂದಿ ಆಗಿತ್ತು ಇದು ವರ್ಡ್ ರಿಪ್ಲೇಸ್ಮೆಂಟ್. ಕ್ವಶನ್ಸ್ ಲೆಂತ್ ಸ್ವಲ್ಪ ದೊಡ್ಡದಾಗಿತ್ತು. ನೆಕ್ಸ್ಟ್ ಕ್ಲೋಸ್ ಟೆಸ್ಟ್. ಒಟ್ಟು ಕ್ಲೋಸ್ ಟೆಸ್ಟಲ್ಲಿ 6 ಕ್ವಶನ್ಸ್ ಇದ್ವು. 6 ಕ್ವಶನ್ಸ್ ಬೇಸಿಕ್ ಟೈಪ್ ಇತ್ತು. ಇದು ಈಸಿ ಇತ್ತು ಕ್ಲೋಸ್ ಟೆಸ್ಟ್. ನೆಕ್ಸ್ಟ್ ಸೆಂಟೆನ್ಸ್ ಅರೇಂಜ್ಮೆಂಟಲ್ಲಿ 5 ಕ್ವಶನ್ಸ್ ಇದ್ವು. ಇದು ಈಸಿ ಮಾಡ್ಬೋದಾಗಿತ್ತು. ಇದರಲ್ಲಿ ಒಟ್ಟು 5, 10, 15, ಇದು ಒಂದು 5, 20. ಇದರಲ್ಲಿ ಯಾವುದರ ಒಂದು ಮಾಡಿದ್ರೆ ಅಂತಂದ್ರೆ, ಏನೋ ಒಂದು ಮಾಡಿದ್ರೆ ಅಂದರೂ ಇದರಲ್ಲಿ ನೆಗೆಟಿವ್ ಹೋಗಿರೋದು ಇದರಲ್ಲಿ ಕವರ್ ಆಗ್ತಿತ್ತು. 20 ಮಾರ್ಕ್ಸ್ ಇಂಗ್ಲೀಷಲ್ಲಿ ಮಾಡ್ಬೋದಾಗಿತ್ತು. ಅಷ್ಟು ಸ್ವಲ್ಪ ಈಸಿಯಾಗಿತ್ತು. ಓಕೆ, ಇಂಗ್ಲೀಷ್ದಾಯ್ತು. ನೆಕ್ಸ್ಟ್ ನೋಡೋಣ ಕಂಪ್ಯೂಟರ್ದು ಟಾಪಿಕ್ಸ್ ಹೇಳ್ತಾ ಹೋಗ್ತಿದ್ದೀನಿ. ನಾನು ಕಂಪ್ಯೂಟರಲ್ಲಿ ಯಾವ್ಯಾವ ಟಾಪಿಕ್ಸ್ ಮೇಲೆ ಕ್ವಶನ್ಸ್ ಬಂದಿದ್ದು ಅಂತೇಳಿ. ಓಕೆ, ಫಸ್ಟ್ ಒನ್ ವ್ಯಾಕ್ಯೂಮ್ ಟ್ಯೂಬ್ ಜನರೇಷನ್, ಅದ್ರ ಮೇಲೆ ಒಂದು ಕ್ವಶನ್ ಇತ್ತು. ವಿಚ್ ಈಸ್ ನಾಟ್ ಹಾರ್ಡ್ವೇರ್ ಅಂತೇಳಿ ಒಂದು ಕ್ವಶನ್ ಇತ್ತು. ಫಿಶಿಂಗ್ ಬಗ್ಗೆ ಕ್ವಶನ್ ಇತ್ತು. ಸ್ಪೈವೇರ್ ಅಂತಂದ್ರೆ ಏನು ಅಂತೇಳಿ ಒಂದು ಕ್ವಶನ್ ಇತ್ತು. ರ್ಯಾಮ್ಸನ್ ವೇರ್ ಅಂತಂದ್ರೆ ಏನು ಕ್ವಶನ್ ಇತ್ತು. ಆಮೇಲೆ SMTPದು ಒಂದು ಯೂಸ್ ಕೇಳಿದ್ದ, ಅದ್ರದ್ದು ಯೂಸ್ ಏನಂತೇಳಿ. ಶಾರ್ಟೆಸ್ಟ್ ಆಕ್ಸೆಸ್ ಟೈಮ್ ಇರ್ತಕ್ಕಂಥ ಮೆಮರಿ ಯಾವುದಂತ ಕೇಳಿದ್ದ. ಇದರ ಆನ್ಸರ್ ಕ್ಯಾಚಸ್ ಮೆಮರಿ. ಇದು ಈ ಕಂಪ್ಯೂಟರ್ದು ಕೂಡ ಒಂದು 2 ಕ್ಲಾಸ್ಗಳು ನಾನು ಈ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀನಿ. ಒಟ್ಟು 2 ಮ್ಯಾರಥಾನ್ ಕ್ಲಾಸ್ಗಳು, 2 ಅವರ್ದು, ಒಟ್ಟು 4 ಅವರಲ್ಲಿ ಕಂಪ್ಯೂಟರ್ ಕಂಪ್ಲೀಟ್ ಮುಗಿಸ್ಬಿಡೋಣ. ಓಕೆ, ನೆಕ್ಸ್ಟ್ ವಾರ್ಮ್ಸ್ ಅಂದರೆ ಏನಂತೇಳಿ ಒಂದು ಕ್ವಶನ್ ಕೇಳಿದ. ವಿಚ್ ಈಸ್ ನಾಟ್ ವೊಲಟೈಲ್ ಅಂತೇಳಿ ಕೇಳಿದ್ದ. ವೊಲಟೈಲ್ ಮೆಮರಿ, ನಾನು ವೊಲಟೈಲ್ ಮೆಮರೀಸ್ ಅಂತ ಬರ್ತಾವೆ, ಅದರಲ್ಲಿ ವಿಚ್ ಈಸ್ ನಾಟ್ ವೊಲಟೈಲ್ ಅಂತೇಳಿ ಕೆಳಗೆ ಆಪ್ಷನ್ ಕೊಟ್ಟಿದ್ದ, ಅದು ಸೆಲೆಕ್ಟ್ ಮಾಡೋದಿತ್ತು. ವೈರ್ಲೆಸ್ USB ಈಸ್ ಯೂಸ್ಡ್ ಇನ್ ವಿಚ್ ನೆಟ್ವರ್ಕ್ ಅಂತೇಳಿ ಒಂದು ಕ್ವಶನ್ ಕೇಳಿದ್ದ. ಮ್ಯಾಗ್ನೆಟಿಕ್ ಟೇಪ್ ಮೇಲೆ ಒಂದು ಕ್ವಶನ್ ಕೇಳಿದ್ದ. ಆಮೇಲೆ ಕಂಪ್ಯೂಟರ್ದು ಸ್ಪೀಡ್ ಡಿಕ್ರೀಸ್ ಆದಾಗ ಸ್ಪೀಡ್ ಇನ್ಕ್ರೀಸ್ ಮಾಡೋಕ್ಕೋಸ್ಕರ ಏನು ಯೂಸ್ ಮಾಡ್ತೀವಿ ಅಂತ ಹೇಳಿದ್ದು ಜನರಲ್ ಕ್ವಶನ್. ಇದು ಎಲ್ಲರೂ ಗೊತ್ತಿರೋದು. ರ್ಯಾಮ್ ನಾವು ರಿಪ್ಲೇಸ್ ಮಾಡ್ತೀವಿ. ಇದೊಂದು ಕ್ವಶನ್ ಕೇಳಿದ್ದ. ಕೆಳಗಿನವುಗಳಲ್ಲಿ ವಿಚ್ ಆರ್ ಈಸ್ ಸಿಸ್ಟಮ್ ಸಾಫ್ಟ್ವೇರ್ ಅಂತೇಳಿ. ಇದು ಕ್ವಶನ್ ಬರೆಯೋದ್ರ ಮೇಲೆ ವಿಚ್ ಆರ್ ಸಿಸ್ಟಮ್ ಸಾಫ್ಟ್ವೇರ್ ಅಂತೇಳಿ ಒಂದು ಕೊಟ್ಟಿದ್ದು ಕ್ವಶನ್. ಕೆಳಗಡೆ ಇರೋದು ಯಾವ ಸಿಸ್ಟಮ್ ಸಾಫ್ಟ್ವೇರ್ಸ್ಗಳಿದ್ದಾವೆ ಅಂತೇಳಿ. ಅದರಲ್ಲಿ ಒಂದು ಕ್ವಶನ್ ಪೈಥಾನ್ ಅಂತೇಳಿ ಒಂದು ಏನೋ ಆಪ್ಷನ್ ಇತ್ತು ಅನ್ಸುತ್ತೆ. ಓಕೆ, ನೆಕ್ಸ್ಟ್ ವಿಚ್ ಪರ್ಫಾರ್ಮ್ ಅರ್ಥಮೆಟಿಕ್, ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಪರ್ಫಾರ್ಮ್ಸ್ ಅರ್ಥಮೆಟಿಕ್ ಆ್ಯಂಡ್ ಲಾಜಿಕಲ್ ಆಪರೇಷನ್. ಇದು ALU, ಅರ್ಥಮೆಟಿಕ್ ಆ್ಯಂಡ್ ಲಾಜಿಕ್ ಯೂನಿಟ್. ಅದು ಪರ್ಫಾರ್ಮ್ ಮಾಡುತ್ತೆ. ನೆಕ್ಸ್ಟ್ ಆ್ಯಂಟಿವೈರಸ್ ಮೇಲೆ ಒಂದು ಕ್ವಶನ್ ಇತ್ತು. ಕಂಟ್ರೋಲ್ ಯೂನಿಟ್ ಫಂಕ್ಷನ್ ಮೇಲೆ ಒಂದು ಕ್ವಶನ್ ಇತ್ತು. ಸಿಂಬಲ್ ಫಾರ್ ದ ಟೇಬಲ್ ಕಂಬೈನ್ ಮಾಡೋಕ್ಕೆ ಯಾವ ಸಿಂಬಲ್, ಅದ್ರ ಮೇಲೆ ಒಂದು ಕ್ವಶನ್ ಇತ್ತು. ಆಮೇಲೆ ಸ್ಲೈಡ್ಸ್ದು ನ್ಯೂ ಸ್ಲೈಡ್ ಆಡ್ ಮಾಡಬೇಕಾದ್ರೆ ಶಾರ್ಟ್ಕಟ್ ಕೀಸ್ದು ಒಂದು ಕ್ವಶನ್ ಇತ್ತು. ಈ ರೀತಿ ಕ್ವಶನ್ಸ್ಗಳಿತ್ತು ಕಂಪ್ಯೂಟರ್ದು. ಇನ್ನೂ ಹಲವಾರು ಕ್ವಶನ್, ಒಟ್ಟು 40 ಕ್ವಶನ್ಸಲ್ಲಿ ನಾನು 15-16 ಕ್ವಶನ್ ಅಷ್ಟೇ ಬರೆದಿರೋದು. GA ನೋಡೋಣ.
ಜಿ ಎ ನಾನು ಪೂರ್ತಿ ಹೇಳೋಕೆ ಹೋಗಂಗಿಲ್ಲ, ನಾನು ಸ್ಕೀಮ್ ಅಷ್ಟೇ ಹೇಳ್ತಿರ್ತೀನಿ. ಜಿ ಎದು ಸ್ಕೀಮಲ್ಲಿ ಡ್ರೋನ್ ದೀದಿ ಸ್ಕೀಮ್ ಮೇಲೆ ಒಂದು ಕ್ವಶನ್, ಎಮ್ ಜಿ ನರೇಗಾ ಸ್ಕೀಮ್ ಮೇಲೆ ಒಂದು ಕ್ವಶನ್, ಎಮ್ ಎಸ್ ಪಿ ಅಂದರೆ ಮಿನಿಮಮ್ ಸಪೋರ್ಟ್ ಪ್ರೈಸ್ ಇದ್ರ ಮೇಲೆ ಒಂದು ಕ್ವಶನ್, ಬಡ್ಜೆಟ್ದಲ್ಲಿ ಬರ್ತಕ್ಕಂಥ ಸ್ಕೀಮ್ಗಳ ಮೇಲೆ 2 ಕ್ವಶನ್ಸ್ ಇದ್ವು, ಉದ್ಗಮ್ ಪೋರ್ಟಲ್ ಮೇಲೆ ಒಂದು ಕ್ವಶನ್ ಇತ್ತು, ಯು ಪಿ ಐದು ಲಿಮಿಟ್ ಅವಾಗ ಚೇಂಜ್ ಆಗಿತ್ತು, ಅವಾಗ ಒಂದು ಬೇರೆ ಲಿಮಿಟ್ ಇತ್ತು. ಬಟ್ ಇವಾಗ ಈ ಸತಿ ಎಕ್ಸಾಮಲ್ಲಿ 100% ನಾನು ಹೇಳ್ತೀನಿ ಯು ಪಿ ಐ ಲಿಮಿಟ್ ಮೇಲೆ ಒಂದು ಕ್ವಶನ್ ಬಂದೇ ಬರುತ್ತೆ. ಯು ಪಿ ಐ ಲಿಮಿಟ್ದು ಭಾಳ ಚೇಂಜಸ್ ಆಗಿದ್ದಾವೆ. ಅವು ಪ್ರತಿಯೊಂದು 11 ಚೇಂಜಸ್ ಏನಾಗಿದಾವಲ್ಲ ಎಲ್ಲ ನೆನಪಿರ್ಬೇಕು ನಿಮಗೆ. ಅದ್ರ ಮೇಲೆ 100% ಕ್ವಶನ್ ಬಂದೇ ಬರುತ್ತೆ. ಅದು ನೀವು ಯಾವ ಸೆಪ್ಟಲ್ಲಿ ಇರಲಿ, 1ನೇ ಸೆಪ್ಟಲ್ಲಿ ಬರ್ತಂದ್ರೆ 2ನೇ ಸೆಪ್ಟಲ್ಲಿ ಮತ್ತೆ ರಿಪೀಟ್ ಆಗುತ್ತೆ. ಯಾಕಂದ್ರೆ 11 ಏನೇನು ಕೀ ಇದು ಇದಾವಲ್ಲ ಏರಿಯಾ, ಪ್ರತಿಯೊಂದರಲ್ಲೂ ಚೇಂಜಸ್ ಆಗಿದೆ. ಓಕೆ, ನೆಕ್ಸ್ಟ್ ನೋಡೋಣ ಆರ್ ಆರ್ ಬಿ ಪಿ ಓದು ಶಿಫ್ಟ್ 2 ಸೆಕೆಂಡ್ ಶಿಫ್ಟಿಂದು 29 ಸೆಪ್ಟೆಂಬರ್ ಏನು ಎಕ್ಸಾಮ್ ನಡೆಯುತ್ತಲ್ಲ, ಸೆಕೆಂಡ್ ಶಿಫ್ಟಿಂದ ನೋಡೋಣ. ಇವಾಗ ಸೆಕೆಂಡ್ ಶಿಫ್ಟಿನಲ್ಲಿ ಯಾವ ರೀತಿ ಎಕ್ಸಾಮ್ ಕ್ವಶನ್ಸ್ಗಳು ಬಂದಿದ್ದು ಅಂತ. ಮೊದಲು ರೀಸನಿಂಗಲ್ಲಿ ಇಲ್ಲಿ ಪೋಸ್ಟ್ ಬೇಸ್ಡ್ ಪ್ಲಸ್ ವೇರಿಯೇಬಲ್, ಪೋಸ್ಟ್ಗಳು ಕೊಟ್ಟಿದ್ದ ಅವರು ಜಿ ಎಮ್ ಆಗಿರಲಿ, ಸಿ ಜಿ ಎಮ್ ಆಗಿರಲಿ, ಎ ಜಿ ಎಮ್ ಆಗಿರಲಿ, ಕ್ಲರ್ಕ್, ಆಮೇಲೆ ಕ್ಯಾಶಿಯರ್, ಈ ರೀತಿ ಪೋಸ್ಟ್ಗಳಿದ್ದವು. ಅವ್ರದ್ದು ಪ್ಲಸ್ ವೇರಿಯೇಬಲ್ಸ್ ಇದ್ದವು. ಒಟ್ಟು 8 ಜನ, 5 ಕ್ವಶನ್ಸ್ ಇದ್ದವು ಅದರಲ್ಲಿ. ಆಮೇಲೆ ಸ್ಕ್ವೇರ್ ಬೇಸ್ಡ್ ಒಂದು ಕ್ವಶನ್ ಇತ್ತು, ಅದಕ್ಕೆ ವೇರಿಯೇಬಲ್ ಕೂಡ ಇತ್ತು. ಸ್ಕ್ವೇರಲ್ಲಿ 4 ಜನ ಒಳಗಡೆ ನೋಡ್ತಿದ್ರು, ಸ್ಕ್ವೇರ್ ಎಡ್ಜಿ ಕೂತವರೆಲ್ಲ ಒಳಗಡೆ ನೋಡ್ತಿದ್ರು, ಈ ಮಿಡಲ್ ಕೂತವರೆಲ್ಲ ಹೊರಗಡೆ ನೋಡ್ತಿದ್ರು, ಬಟ್ ಇವ್ರಿಗೆ ವೇರಿಯೇಬಲ್ ಕೂಡ ಇದ್ದು, ಅದಕ್ಕೋಸ್ಕರ ಸ್ವಲ್ಪ ಡಿಫಿಕಲ್ಟ್ ಆಗಿರೋದು ಇದು. ಬಟ್ ಇದು ಟ್ರೆಡಿಷ್ನಲ್ ಇದೆ, ಇದು ಮಾಡ್ಬೋದಾಗಿತ್ತು. 5 ಕ್ವಶನ್ಸ್ ಇದ್ರ ಮೇಲೆ ಬಂದಿತ್ತು. ನೆಕ್ಸ್ಟ್ ಬಾಕ್ಸ್ ಬೇಸ್ಡ್ ಕಲರ್ ಮತ್ತು ವೇಟ್ ಕೊಟ್ಟಿದ್ದ, ಇದು ಬಾಕ್ಸ್ ಬೇಸ್ಡ್ ಈಸಿ ಇತ್ತು. ಕಲರ್ ಮತ್ತು ವೇಟ್ ಡಬಲ್ ವೇರಿಯೇಬಲ್ ಅನ್ಸುತ್ತೆ, ಬಟ್ ಇದು ಈಸಿ ಕ್ವಶನ್ ಆಗಿತ್ತು. 5 ಕ್ವಶನ್ ಇದ್ರ ಮೇಲೆ ಇತ್ತು. ನೆಕ್ಸ್ಟ್ ಇನ್ನೊಂದು ಮಷಿನ್ ಇನ್ಪುಟ್ ಇಲ್ಲ ಇತ್ತು ನೋಡಿ, ಮಷಿನ್ ಇನ್ಪುಟ್ ಮೇಲೆ 5 ಕ್ವಶನ್ ಇತ್ತು. ಇದು ಕೂಡ ನಂಬರ್ ಬೇಸ್ಡ್ ಮಷಿನ್ ಇನ್ಪುಟ್ ಇತ್ತು, ಈಸಿ ಆಗಿತ್ತು. ಇದು ಕೂಡ 5 ಮಾರ್ಕ್ಸಿಂದ ಒಂದು ಕ್ವಶನ್. ಇನ್ನೊಂದು 5 ಮಾರ್ಕ್ಸಿಂದ ಮಿಸ್ ಮಾಡ್ತೀವಿ. ಓಕೆ, ಡಾಟಾ ಸಫಿಷಿಯನ್ಸಿ ಆವಾಗಲೇ ಹೇಳ್ದಲ್ಲ, ಡಾಟಾ ಸಫಿಷಿಯನ್ಸಿ ಅಂದರೆ ಅಂತ, ಅದ್ರ ಮೇಲೆ 5 ಕ್ವಶನ್ಸ್ ಇತ್ತು. ಇದು ಕ್ವಶನ್ ಪೇಪರ್ ಕೂಡ ನಾವು ಸಾಲ್ವ್ ಮಾಡಲಾಗುತ್ತೆ ಇದು ಚಾನಲಲ್ಲಿ. ಒಂದು ಕ್ವಶನ್ ಪೇಪರ್ ಮೇನ್ಸ್ದು ಪಿ ಓದು ಒಂದು ಶಿಫ್ಟ್ 1 ಅಥವಾ ಶಿಫ್ಟ್ 2 ಯಾವುದಾದ್ರು ಒಂದು ಪೇಪರ್ ನಾನು ಅಪ್ಲೋಡ್ ಮಾಡ್ತೀನಿ, ರೀಸನಿಂಗ್ದು ಒಂದು, ಕ್ವಾಂಟ್ದೊಂದು. ಓಕೆ, ಆಮೇಲೆ ನೆಕ್ಸ್ಟ್ ನಮ್ಮದು ನಾರ್ಮಲ್ ಈಸಿ ಲೆವೆಲಲ್ಲಿ ಬರ್ತಕ್ಕಂಥದ್ದು ಸಿಲಾಲಿಸಮ್, ಆರ್ಡರ್ ರ್ಯಾಂಕಿಂಗ್, ನಂಬರ್ ಸೀರೀಸ್ ಬೇಸ್ಡ್ ಮೇಲೆ, ವರ್ಡ್ ಬೇಸ್ಡ್ ಮೇಲೆ, ಡೈರೆಕ್ಷನ್ ಡಿಸ್ಟೆನ್ಸ್ ಬೇಸ್ಡ್ ಮೇಲೆ, ಡಿಕೋಡಿಂಗ್ ಬೇಸ್ಡ್ ಮೇಲೆ ಕ್ವಶನ್ ಇತ್ತು. ಸಿಲಾಲಿಸಮಲ್ಲಿ 3 ಕ್ವಶನ್ಸ್ ಇದ್ವು. ಬಟ್ ಇದರಲ್ಲಿ ಕೇಳಿರೋದವನು ಡೆಫಿನೆಟ್ಲಿ ಡಸ್ ನಾಟ್ ಫಾಲೋ. ನಾವು ಪ್ರಿಲಿಮ್ಸಲ್ಲಿ ಏನು ಮಾಡಿರ್ತೀವಿ, ಲಾಜಿಕಲಿ ಫಾಲೋಸ್ದು ಕ್ವಶನ್ಸ್ಗಳು ಸಾಲ್ವ್ ಮಾಡಿರ್ತೀವಿ. ಇಲ್ಲಿ ಕೇಳಿರೋದವನು ಡೆಫಿನೆಟ್ಲಿ ಡಸ್ ನಾಟ್ ಫಾಲೋ ಮೇಲೆ ಕ್ವಶನ್ಸ್ಗಳು. ಒಟ್ಟು ಇದರ ಮೇಲೆ 3 ಕ್ವಶನ್ಸ್ ಇತ್ತು. ನೆಕ್ಸ್ಟ್ ಆರ್ಡರ್ ಆ್ಯಂಡ್ ರ್ಯಾಂಕಿಂಗ್ ಮೇಲೆ 3 ಕ್ವಶನ್ಸ್ ಇತ್ತು. ಇದು ಈಸಿಯಾಗಿತ್ತು. ನಂಬರ್ ಬೇಸ್ಡ್ ಸೀರೀಸ್, ಇದು ಅಲ್ಲಿ ವರ್ಡ್ ಬೇಸ್ಡ್ ಇತ್ತಲ್ಲ, OL +1 OL -1, ಇದು ನಂಬರ್ ಬೇಸ್ಡ್ ಇತ್ತು. ನಂಬರ್ನಲ್ಲಿ ಪ್ಲಸ್ ಆರ್ಡಲ್ಲಿ +2, ಇವನಲ್ಲಿ -1 ಈ ರೀತಿ ಮಾಡೋದು. ಅದ್ರ ಮೇಲೆ 1 ಕ್ವಶನ್ ಇತ್ತು, ಅವು ಈಸಿಯಾಗಿತ್ತು. ನೆಕ್ಸ್ಟ್ ವರ್ಡ್ ಬೇಸ್ಡ್ OL ಬೇಸ್ಡ್, ಓಕೆ ಸೇಮ್ ಇದೇ ಥರ OL ಬೇಸ್ಡ್, ಬಟ್ ವರ್ಡ್ ಲೆಂದಿ ವರ್ಡ್ ಇತ್ತು. ಅದರಲ್ಲಿ OLಸ್ಗಳಿಗೆ 2+1 ಮಾಡೋದಿತ್ತು, ಕಾನ್ಸನೆಂಟಿಗೆ -1 ಮಾಡೋದಿತ್ತು, ಆಮೇಲೆ ಅಲ್ಫಾಬೆಟಿಕಲ್ ಆರ್ಡರಲ್ಲಿ ಅರೇಂಜ್ ಮಾಡೋದಿತ್ತು, ಆಮೇಲೆ ಅದರದ್ದು ನಂಬರ್ ಕೊಟ್ಟಿದ್ದವ ರೈಟಿಂದ ಈ ವರ್ಡ್ ಯಾವುದು ಅಂತೇಳಿ ಕೇಳಿದ್ದು. ಇದು ಸ್ವಲ್ಪ ಈಸಿ ಇತ್ತು, ಬಟ್ ಮೇನ್ಸ್ ಲೆವೆಲ್ ನೋಡಿದಾಗ ಈಸಿ. ಓಕೆ, ನೆಕ್ಸ್ಟ್ ಡಿಸ್ಟೆನ್ಸ್ ಆ್ಯಂಡ್ ಡೈರೆಕ್ಷನ್ ಮೇಲೆ 3 ಕ್ವಶನ್, ಬಟ್ 2 ಪರ್ಸನ್. ಒಬ್ಬ ಪರ್ಸನ್ ಒಂದು ಆಫೀಸ್ ಅದನ್ನು ಓ ಅಂತೇಳಿ ಆಫೀಸ್ ಅದನ್ನು, ಇವನ ಮನೆ ಇಲ್ಲೈತಿ, ಇವಂದು ಕೊಟ್ಟಿದ್ದ 1ನೇ ಪ್ಯಾರಾಗ್ರಾಫಲ್ಲಿ. ಇವ ಈ ಕಡೆ ಹೋದ, ಲೆಫ್ಟ್ ಹೋದ, ರೈಟ್ ಹೋದ, ಈ ಬಂದು ಈ ಪಾಯಿಂಟಿಗೆ ಕೊಡ್ದ. ಇನ್ನೊಬ್ಬ ಈ ಕಡೆ ಹೋದ, ರೈಟ್ ಹೋದ, ಲೆಫ್ಟ್ ಹೋದ, ಈ ರೀತಿ ಹೋಗ್ತಾ ಈ ಮುಂದೆ ಬಂದು ಅವನು ಲೆಫ್ಟ್ ಹೋಗಿ ಆಫೀಸಿಗೆ ಬಂದು ಕೊಡ್ದ. ಇದು ಒಂದು ಕಾಮನ್ ಪಾಯಿಂಟ್ ಕೊಟ್ಟಿದ್ದ ಇಬ್ಬರದು. ಈ ರೀತಿ ಇವನೊಂದು ಪ್ಯಾಸೇಜ್, ಬಟ್ ಇಬ್ಬರು ಬಂದೇ ಜಾಗಿ ಬಂದು ಸೇರ್ತಿದ್ರು. ಈ ಥರ ಒಂದು ಡೈರೆಕ್ಷನ್ ಡಿಸ್ಟೆನ್ಸ್ ಇತ್ತು ಕ್ವಶನ್. ನಾರ್ಮಲ್ ಪ್ಯಾಸೇಜ್ ಡೈರೆಕ್ಷನ್ ಡಿಸ್ಟೆನ್ಸ್ ಇತ್ತು. ಡೈರೆಕ್ಷನ್ ಡಿಸ್ಟೆನ್ಸಲ್ಲಿ ಕೋಡೆಡ್ ಬರ್ತೈತೆ ಕೆಲವೊಂದು ಸತಿ, ಬಟ್ ನಾರ್ಮಲ್ ಆಗಿತ್ತು ಇದು ಸೆಕೆಂಡ್ ಶಿಫ್ಟಲ್ಲಿ. ನೆಕ್ಸ್ಟ್ ಡಿಕೋಡಿಂಗ್ ಮೇಲೆ ಒಂದು ಕ್ವಶನ್ ಇತ್ತು. ಮಷಿನ್ ಇನ್ಪುಟ್ ಬಿಟ್ಟು ಡಿಕೋಡಿಂಗ್, ಬಟ್ ಮೇನ್ಸ್ದು ಕೋಡಿಂಗ್ ಈ ಚೈನೀಸ್ ಕೋಡಿಂಗ್ ಟೈಪ್ ಬರೋಂಗಿಲ್ಲ. ಡೈರೆಕ್ಟ್ ವರ್ಡ್ಸ್ದು ಡೈರೆಕ್ಟ್ ಕೋಡ್, ಪ್ರತಿಯೊಂದು ವರ್ಡ್ಗೂ ಒಂದು ಬೇರೆ ಕೋಡ್ಸ್ಗಳು ಇರ್ತವೆ. ಕೆಳಗಡೆ ಕೊಟ್ಟಿರ್ತಕ್ಕಂಥದ್ದು ಏನು ಕೊಟ್ಟಿರ್ತಾನಲ್ಲ ಕ್ವಶನಲ್ಲಿ ಕೇಳಿರ್ತಕ್ಕಂಥದ್ದು, ಅದಕ್ಕೆ ಕೂಡ ಬೇರೆ ಕೋಡ್ಸ್ ಇರ್ತೈತೆ. ಆ ರೀತಿ ಸ್ವಲ್ಪ ಡಿಫಿಕಲ್ಟ್ ಇರುತ್ತೆ ಇದ್ರದ್ದು ಕೋಡಿಂಗ್ ಮೇನ್ಸ್ದು. ಬಟ್ ಇದು ಒಂದು ಕ್ವಶನ್ ಕೇಳಿರೋದು ಈಸಿ ಇತ್ತು. ಇದು ಚೈನೀಸ್ ಕೋಡಿಂಗ್ ಕ್ವಶನ್ ಇತ್ತು. ಇದು ಈಸಿ ಕ್ವಶನ್ ಇತ್ತು. ಚೈನೀಸ್ ಕೋಡಿಂಗ್ 1ನೇ ನಂಬರ್ದು ಕ್ವಶನ್ ಇತ್ತಲ್ಲ, ಇದು ಚೈನೀಸ್ ಕೋಡಿಂಗ್ ಈಸಿ ಕ್ವಶನ್ ಆಗಿತ್ತು. ಓಕೆ, ಇದಾಗಿತ್ತು ರೀಸನಿಂಗ್ದು. ಇವಾಗ ಕ್ವಾಂಟ್ದು ನೋಡೋಣ. ಸರ್ ಇದು ನಿಮ್ಗೆ ಕಾಣ್ತಾನೆ ಇಲ್ಲ ಅನ್ಸುತ್ತೆ. ಇದು ಇಲ್ಲಿ ಟೋಟಲ್ ವ್ಯಾಲ್ಯೂ ಐತಿ. ಇದು ಕಾಂಟ್ರಾಕ್ಚುವಲ್ ಲೇಬರ್ಸ್, ಇದು ಪರ್ಮನೆಂಟ್ ಲೇಬರ್ಸ್. ಇಲ್ಲಿ ABCD E ಮಟ್ಟ ಇದು ವ್ಯಾಲ್ಯೂ ಈ ಕಡೆ ಟೇಬಲ್ ಐತಿ. ಇದು
ಓಕೆ, ಕ್ವಾಂಟಲ್ಲಿ ಅಲ್ಲಿ ರಾಂಗ್ ನಂಬರ್ ಸೀರೀಸ್ ಬಂದಿತ್ತು ಶಿಫ್ಟ್ 1ನಲ್ಲಿ. ಶಿಫ್ಟ್ 2ಅಲ್ಲಿ ಏನು ಬಂದಿತ್ತು, ಮಿಸ್ಸಿಂಗ್ ನಂಬರ್ ಸೀರೀಸ್, ಈಸಿ ಆಗಿತ್ತು. ಡಿ ಐಯಲ್ಲಿ ಒಟ್ಟು 3 ಡಿ ಐ ಬಂದಿದ್ದು. ಇದರಲ್ಲಿ 3 ಡಿ ಐಯಲ್ಲಿ ಏನೇನೋ ಒಂದು ಡಬಲ್ ಪೈ ಚಾರ್ಟ್ ಡಿ ಐ ಶಿಫ್ಟ್ 1ಅಲ್ಲಿ ಕೂಡ ಬಂದಿತ್ತು, ಬಟ್ ಇದು ಈಸಿ ಆಗಿತ್ತು ಡಬಲ್ ಪೈ ಚಾರ್ಟಲ್ಲಿ. ಟೋಟಲ್ ಗರ್ಲ್ಸ್ದು ಒಂದರಲ್ಲಿ ಡಿಸ್ಟ್ರಿಬ್ಯೂಷನ್ ಕೊಟ್ಟಿದ್ದ, ಟೋಟಲ್ ಬಾಯ್ಸು ಒಂದರಲ್ಲಿ ಡಿಸ್ಟ್ರಿಬ್ಯೂಷನ್ ಕೊಟ್ಟಿದ್ದ, ಬಟ್ ಇದು ಈಸಿ ಆಗಿದ್ದರಿಂದ ಇದರದ್ದು ಆಪ್ಷನ್ಸ್ಗಳು ಅಂದರೆ ಇದರ ಸಬ್ ಕ್ವಶನ್ಸ್ಗಳು ಏನಿರ್ತಾವಲ್ಲ ಅವೆಲ್ಲ ಕ್ಯಾಲ್ಕುಲೇಟಿವ್ ಕ್ವಶನ್ಸ್ಗಳಾಗಿದ್ದು. ನೆಕ್ಸ್ಟ್ ಟೇಬಲ್ ಬೇಸ್ಡ್ ಡಿ ಐ ಬಂದಿತ್ತು, ಸಿಂಗಲ್ ಟೇಬಲ್ ಡಿ ಐ ಇತ್ತು. ಪ್ಲಸ್ ಇದರಲ್ಲಿ ವೇರಿಯೇಬಲ್ ಅಂತಂದರೆ ಕೆಲವೊಂದು ವ್ಯಾಲ್ಯೂಸ್ಗಳು ಮಿಸ್ ಮಾಡಿರ್ತಾನೆ, ಈ 2 ವ್ಯಾಲ್ಯೂ ಸೇರಿಸಿ ಈ 3ನೇ ವ್ಯಾಲ್ಯೂನು ಕಂಡುಹಿಡಿಬೇಕು. ಈ ರೀತಿ ಮಿಸ್ ಮಾಡಿರೋ ವ್ಯಾಲ್ಯೂ ಮೇಲೆ ಒಂದು ಟೇಬಲ್ ಡಿ ಐ ಇತ್ತು. ಇದು ಮಾಡ್ಬೋದಾಗಿತ್ತು. 3 ಕಂಪನೀಸ್ಗಳಿದ್ದು 3 ಕಂಪ್ನೀಸ್ದು ವೇರಿಯೇಬಲ್ಸ್ ಅಂದರೆ ಒಂದು ವ್ಯಾಲ್ಯೂ ಮಿಸ್ ಮಾಡಿದ್ದ, ಮೂರದರಲ್ಲೂ ಒಂದೊಂದು ವ್ಯಾಲ್ಯೂ ಮಿಸ್ ಮಾಡಿದ್ದ ಅಷ್ಟೇ. ಈ ವೇರಿಯೇಬಲಲ್ಲಿ ಇಲ್ಲಿ ಪಾಯಿಂಟ್ಸ್ ಕೊಟ್ಟಿದ್ದ ಆ ವ್ಯಾಲ್ಯೂಗೋಸ್ಕರ. ಈ ಪಾಯಿಂಟ್ಸ್ 2 ಪಾಯಿಂಟ್ಸ್ಗಳು ಯೂಸ್ ಮಾಡಿಕೊಂಡು ಆ ವೇರಿಯೇಬಲ್ಸ್ ಕಂಡುಹಿಡಿಯಬಹುದಾಗಿತ್ತು, ಆ ವ್ಯಾಲ್ಯೂ ಕಂಡುಹಿಡಿಯಬಹುದಾಗಿತ್ತು. ನೆಕ್ಸ್ಟ್ ಡಾಟಾ ಸಫಿಷಿಯನ್ಸಿ. ಈ ಕ್ವಾಂಟ್ದ ಡಾಟಾ ಸಫಿಷಿಯನ್ಸಿ ಬೇರೆ ಇರುತ್ತೆ. ಕ್ವಾಂಟ್ದ ಡಾಟಾ ಸಫಿಷಿಯನ್ಸಿ ಅದೇ ಥರ ರೀಸನಿಂಗ್ದಲ್ಲಿ ಯಾವ ರೀತಿ ಇರ್ತಲ್ಲ ಅದೇ ಥರ, ಬಟ್ ಇದರದ್ದು ಕ್ವಾಂಟ್ ರಿಲೇಟೆಡ್ ಕ್ವಶನ್ಸ್ಗಳು ಇರ್ತಾವೆ ಡಾಟಾ ಸಫಿಷಿಯನ್ಸಿದು. ಇದು ನಾನು ಕ್ವಶನ್ ಸಾಲ್ವ್ ಮಾಡುವಾಗ ತೋರಿಸ್ತೇನೆ ನನಗೆ. ಓಕೆ, ನೆಕ್ಸ್ಟ್ Q1 Q2 ಕ್ವಶನ್ಸ್ಗಳಿದ್ದು. Q1 Q2 ಕ್ವಾಂಟಿಟಿ ಕಂಪ್ಯಾರಿಸನ್, ಯಾವ ದೊಡ್ಡದೈತೆ ಯಾವ ಸಣ್ಣದೈತೆ ಇದೆ ಸೇಮ್, ಅವಾಗಲೇ ಹೇಳ್ದಲ್ಲ ಅದೇ ರೀತಿ. ನೆಕ್ಸ್ಟ್ ಅರ್ಥಮೆಟಿಕ್ದು 12 ಕ್ವಶನ್ಸ್ಗಳಿತ್ತು. ಇದು ಕೇಸ್ಲೆಟ್ ಡಿ ಐ. ನಾನು ಇಲ್ಲಿ ವ್ಯಾಲ್ಯೂ ಬರ್ತೀನಲ್ಲ, ಕೇಸ್ಲೆಟ್ ಇತ್ತು, ಒಂದು 3rd ಡಿ ಐ ಕೇಸ್ಲೆಟ್ ಆಗಿತ್ತು. 5 ಕ್ವಶನ್ಸ್ ಇದ್ದು ಅದರ ಮೇಲೆ. ಇದು ಟೇಬಲ್ ಫಾರ್ಮಿಂಗ್ ಡಿ ಐ ಆಗಿತ್ತು ಕೇಸ್ಲೆಟ್. ಇದು ಟ್ರೆಡಿಷ್ನಲ್ ಡಿ ಐ. ಓದ್ತಾ ಹೋದಾಗ ಈ ಥರ ಟೇಬಲ್ಸ್ ಫಾರ್ಮ್ ಆಗ್ತಾಯಿತ್ತು. ಒಂದು 5 ಕಂಪ್ನೀಸ್ಗಳಿದ್ವು. ಆ ಕಂಪ್ನೀಸ್ಗಳಲ್ಲಿ ಕಾಂಟ್ರಾಕ್ಚುವಲ್ ಲೇಬರ್ಸ್ಗಳಿದ್ರು, ಪರ್ಮನೆಂಟ್ ಲೇಬರ್ಸ್ಗಳಿದ್ರು. ಕಾಂಟ್ರಾಕ್ಚುವಲ್ ಲೇಬರ್ದು ವ್ಯಾಲ್ಯೂ ಕೊಡ್ತಾ ಹೋಗ್ತಿದ್ದ, ಇದರಲ್ಲಿ ವ್ಯಾಲ್ಯೂ ಫುಟ್ ಮಾಡ್ಕೊತಾ ಹೋಗ್ತಿತ್ತು. ಹಾಗೆ ಸ್ವಲ್ಪ ವ್ಯಾಲ್ಯೂ ನಾವು ಡಿರೈವ್ ಮಾಡ್ಕೋಬೇಕಾಗಿತ್ತು ಅಷ್ಟೇ. ಈಸಿ ಐತಿ ಇದು ಕೂಡ. ನೆಕ್ಸ್ಟ್ ಇಂಗ್ಲೀಷ್ ನೋಡೋಣ. ಇಂಗ್ಲೀಷಲ್ಲಿ ಒಟ್ಟು 2 RC ಬಂದಿತ್ತು. 2 RC ಸೇರಿಸಿ ಒಟ್ಟು 20 ಕ್ವಶನ್ ಆಗಿತ್ತು. 2 RCಯಿಂದ 20 ಕ್ವಶನ್ಸ್ ಬಂದಿತ್ತು, 2 RC ಸೇರಿಸಿ ಜಸ್ಟ್. ಓಕೆ, ನೆಕ್ಸ್ಟ್ ಕ್ಲೋಸ್ ಟೆಸ್ಟಲ್ಲಿ ಒಟ್ಟು 6 ಕ್ವಶನ್ಸ್ ಇದ್ವು. ಈಸಿ ಇತ್ತು ಕ್ಲೋಸ್ ಟೆಸ್ಟ್. ಆಪ್ಷನ್ ಕ್ಲೋಸ್ ಇದ್ದು ಸ್ವಲ್ಪ, ಕೆಲವೊಂದು ಕ್ವಶನ್ಸ್ಗಳದ್ದು ಸ್ವಲ್ಪ ಡಿಫಿಕಲ್ಟ್ ಆಗಿತ್ತು. ನೆಕ್ಸ್ಟ್ ವರ್ಡ್ ಯೂಸೇಜ್ ಮೇಲೆ 3ರಿಂದ 4 ಕ್ವಶನ್ಸ್ ಇದ್ವು. ಎರರ್ ಡಿಟೆಕ್ಷನ್ ಮೇಲೆ 2 ಕ್ವಶನ್ಸ್. ಎರರನ್ನು ಡಿಟೆಕ್ಟ್ ಕರೆಕ್ಟ್ ಈ ಒಂದು ಅಂದರೆ ಕ್ವಶನ್ ಇರುತ್ತೆ ಕೆಳಗಿನವುಗಳಲ್ಲಿ ಎರರ್ ಡಿಟೆಕ್ಟ್ ಮಾಡಿರಿ ಅಂತೇಳಿ ಲೆಂದಿ ಕ್ವಶನ್ಸ್ಗಳು ಇರ್ತಾವೆ. 1ನೇ ಸೆಂಟೆನ್ಸ್, 2ನೇ ಸೆಂಟೆನ್ಸ್, 3ನೇ ಸೆಂಟೆನ್ಸ್, 4ನೇ ಸೆಂಟೆನ್ಸ್, 5 ಸೆಂಟೆನ್ಸ್ ಇರ್ತಾವೆ. 5 ಸೆಂಟೆನ್ಸಲ್ಲಿ ಫಸ್ಟ್ 2 ಕ್ವಶನ್ಸಲ್ಲಿ ಏನಿತ್ತು, ಕರೆಕ್ಟ್ ಸೆಂಟೆನ್ಸ್ ಯಾವುದು ಅಂತೇಳಿ ಫೈಂಡ್ ಮಾಡಬೇಕಾಗಿತ್ತು. ಲಾಸ್ಟ್ 3 ಕ್ವಶನ್ಸಲ್ಲಿ ರಾಂಗ್ ಸೆಂಟೆನ್ಸ್ ಯಾವುದಿದೆ ಅಂತೇಳಿ ಫೈಂಡ್ ಮಾಡಬೇಕಾಗಿತ್ತು. ಈ ರೀತಿ 5 ಕ್ವಶನ್ಸ್ ಎರರ್ ಡಿಟೆಕ್ಷನ್ ಇದ್ದು. ನ್ಯೂ ಪ್ಯಾಟ್ರನಲ್ಲಿ ಒಂದು ಏನು ಬಂದಿತ್ತು ಅಂದರೆ, ಒಂದು ಪ್ಯಾಸೇಜ್ ಕೊಟ್ಟಿದ್ದ. ಆ ಪ್ಯಾಸೇಜ್ನಲ್ಲಿ 8 ವರ್ಡ್ಸ್ಗಳಿದ್ದು ಹೈಲೈಟೆಡ್. ಆ ವರ್ಡ್ಸ್ಗಳು ಆ್ಯಂಟನಿಮ್, ಸಿನಾನಿಮ್, ಪೇರ್ ಫಾರ್ಮೇಷನ್ ರಿಲೇಟೆಡ್ ಕ್ವಶನ್ಸ್ಗಳು ಇದ್ದವು. ಓಕೆ, ಇದಾಗಿತ್ತು ಇಂಗ್ಲೀಷಿದು. ಇವಾಗ ನೆಕ್ಸ್ಟ್ ಇದ್ರದ್ದು GN ಮೇಲಿಂದ ಇದು ನೋಡೋಣ. ಅಸ್ಪೈರ್ ಸ್ಕೀಮಿನ ಕ್ವಶನ್ ಬಂದಿತ್ತು. DNRLMದು ಸ್ಕೀಮ್ದು ಒಂದು ಕ್ವಶನ್ ಬಂದಿತ್ತು. RAMP ಸ್ಕೀಮ್ದು ಒಂದು ಕ್ವಶನ್ ಬಂದಿತ್ತು. ಬಡ್ಜೆಟ್ ಮೇಲಿಂದ ಸ್ಕೀಮಲ್ಲಿರೋದು 3 ಕ್ವಶನ್ಸ್ಗಳು ಬಂದಿತ್ತು. ಇದಾಗಿತ್ತು RRB PO ಶಿಫ್ಟ್ 1 ಶಿಫ್ಟ್ 2 ಅನಾಲೈಸಿಸ್. ಓಕೆ, ಇದರಲ್ಲಿ ಒಂದು ಪೇಪರ್ ನಾವು ಕಂಪ್ಲೀಟ್ ಪ್ರಿವಿಯಸ್ ಇಯರ್ ಪೇಪರ್ ಸಾಲ್ವ್ ಮಾಡೋಣ. ಅದ್ರದ್ದು ವಿಡಿಯೋ ಆದಷ್ಟು ಬೇಗ ಅಪ್ಲೋಡ್ ಆಗುತ್ತಾ ಬಿಫೋರ್ ನಿಮ್ಮ ಎಕ್ಸಾಮ್ಗೂ. ಒಂದು ಇದು ನೆಕ್ಸ್ಟ್ ವೀಕಲ್ಲಿ ಅಪ್ಲೋಡ್ ಮಾಡೋಣ ಆ ವಿಡಿಯೋ. ಓಕೆ, ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಏನೇ ಡೌಟ್ ಇದ್ದರೂ ಕಮೆಂಟ್ ಮಾಡಿರಿ. ಆಲ್ ದ ಬೆಸ್ಟ್ ಫಾರ್ ಯುವರ್ ಮೇನ್ಸ್ ಎಕ್ಸಾಮ್. ಥ್ಯಾಂಕ್ ಯು.